ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಕನ್ನಡಿಗರು ನಮಸ್ಕಾರಗಳು. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಇವತ್ತು ಏನು ಚುನಾವಣೆ ನಡೆಯುತ್ತೆ, ಎಲ್ಲರೂ ಅವ್ರಿಗೆ ಇಷ್ಟ ಬಂದರೆ ವೋಟ್ ಹಾಕ್ತಾರೆ. ಆದರೆ ಕೆಲವರು ಏನು ಮಾಡ್ತಾ ಇದ್ದಾರೆ, ಬಿ ಜೆ ಪಿಯವರು ಕೋಮುವಾದಿಗಳು, ಅವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಅವ್ರಿಗೇನು ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬಿ ಜೆ ಪಿಯವ್ರಿಗೂ ಸಿದ್ಧಾಂತನೇ ಇಲ್ಲ ಅಂತ ಹೇಳ್ತಾರೆ. ಈಗ ಒಂದು ಲೆಕ್ಕಾಚಾರದಲ್ಲಿ ಸ್ನೇಹಿತರೆ, ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ, ಮತ್ತು ಈ ವಿಷಯನ ಪೂರ್ತಿ ಕೇಳಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಇವತ್ತು ಬಿ ಜೆ ಪಿಯವ್ರನ್ನ ಕೋಮುವಾದಿಗಳು ಅಂತ ಕರೀತಾ ಇದ್ದಾರೆ. ಆದರೆ ಇಲ್ಲಿ ರಾಜಕೀಯ ಅಂತ ಬಂದಾಗ ಎಲ್ಲರೂ ಕೋಮುವಾದಿಗಳೇ, ಎಲ್ಲ ಪಕ್ಷದವರು ಕೋಮುವಾದಿಗಳೇ. ಬಿ ಜೆ ಪಿಯವರು ಮಾತ್ರ ಅಲ್ಲ ಕೋಮುವಾದಿಗಳು, ಎಲ್ಲರೂ ಕೋಮುವಾದಿಗಳೇ. ಜಾತಿಗಳು ಮಧ್ಯೆ ಗಲಾಟೆ ಮಾಡಿಸೋದು, ಧರ್ಮಗಳು ಮಧ್ಯೆ ಗಲಾಟೆ ಮಾಡಿಸೋದು, ಬೆಂಕಿಡ ಕೆಲಸ ಮಾಡೋದು, ಬರೀ ಇಂಥವೇ. ಎಲ್ಲರೂ ಕೋಮುವಾದಿಗಳೇ. ಇಲ್ಲೇನು ಯಾರು ಏನು ಸತ್ಯಹರಿಶ್ಚಂದ್ರ ತುಂಡುಗಳಲ್ಲ, ಇಲ್ಲೇನು ಪಕ್ಷಗಳಲ್ಲಿ ಎಲ್ಲರೂ ಕೋಮುವಾದಿಗಳೇ. ಇವತ್ತು ಬಿ ಜೆ ಪಿಯವರು ಕೋಮುವಾದಿಗಳು ಅನ್ನೋದಾದರೆ, ಇವತ್ತು ಕಾಶ್ಮೀರದ ಒಂದು ವಿಚಾರ ತಗೊಳ್ಳಿ ಸಾಕು, ಬೇರೆ ಯಾವುದು ಬೇಡ. ನಮ್ಮ ದೇಶದಲ್ಲಿ ಕಾಶ್ಮೀರಕ್ಕೆ ನಾವು ಹೋಗಂಗಿರಲಿಲ್ಲ, ಯಾರು ಓಡಾಡಂಗಿರಲಿಲ್ಲ ಅಂತ ಪರಿಸ್ಥಿತಿ ಇತ್ತು ಇವತ್ತು ಕಾಶ್ಮೀರದಲ್ಲಿ. ಇವತ್ತು ಆರಾಮಾಗಿ ಕಾಶ್ಮೀರಕ್ಕೆ ಹೋಗಿ ಬರ್ಬೋದು. ಮತ್ತು ನಮ್ಮ ಸೈನಿಕರು ಕೂಡ ಅಲ್ಲಿ ಒಬ್ಬೊಬ್ಬರೇ ಹೊರಡಂಗಿರಲಿಲ್ಲ. ಅವ್ರನ್ನ ಕಲ್ತು ಹೊಡಿಯೋರು, ಅವ್ರ ಮೇಲೆ ಇನ್ನೇನೋ ನೀರು ಹಾಕೋದು, ಇನ್ಮೇಲೆ ಏನೇನೋ ಅವ್ರ ಮೇಲೆಲ್ಲ ಮಾಡಬಾರ್ದೆಲ್ಲ ಮಾಡೋರು. ಸೈನಿಕರ ಹತ್ರ ಗನ್ನಿದ್ರು ಕೂಡ ಅವ್ರು ಶೂಟ್ ಮಾಡೋಂಗಿರಲಿಲ್ಲ. ಆ ಥರ ನಡೆಸ್ಕೊಂಡಿದ್ರು ಈ ಕಾಂಗ್ರೆಸ್ನವರು. ಇವರು ಕೋಮುವಾದಿಗಳಲ್ವ? ಹಂಗಾದ್ರೆ ಅಲ್ಲೇನಾರು ತಪ್ಪು ಗಲಾಟೆ ಆದಾಗ ಶೂಟ್ ಮಾಡೋಕಪ್ಪ ಅಂದರೆ ಇವ್ರು ಪರ್ಮಿಷನ್ ತಗೋಬೇಕಾಗಿತ್ತು. ನಾವು ಈ ಥರ ಆಗ್ತಾಯಿದೆ, ನಮಗೆ ಶೂಟ್ ಮಾಡೋಕೆ ಬೇಡ ಅಂತ. ಇವತ್ತು ಹೋಗಿ ಅಲ್ಲಿರೋ ಸೈನಿಕರನ್ನ ಕೇಳಿ ಇವತ್ತಿನ ಪರಿಸ್ಥಿತಿ ಹೆಂಗಿದೆ, ಇವತ್ತು ಯಾವ ರೀತಿ ಇದೆ. ಇವತ್ತು ಆ ಮಟ್ಟಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಭದ್ರತೆ ಬಹಳ ಅದ್ಭುತವಾಗಿದೆ. ಇವತ್ತಿನ ಭದ್ರತೆ ಅವಾಗಲಿಂದನೂ ನಡ್ಕೊಂಬಂದಿದೆ. ಎಷ್ಟೋ ಯುದ್ಧಗಳು ನಡೆದವೆ, ನಮ್ಮ ದೇಶದಲ್ಲಿ ಗೆದ್ದಿರೋದು. ಆದರೆ ಕಾಶ್ಮೀರದಲ್ಲಿ ಒಬ್ಬೊಬ್ಬರು ಓಡಾಡೋಕ್ಕೆ ಭಾಳ ಕಷ್ಟ ಆಗಿರೋದು, ಯಾರು ಓಡಾಡಂಗಿರಲಿಲ್ಲ. ಎಷ್ಟು ಜನ ಇವತ್ತು ಅಲ್ಲಿ ಹಿಂದೂಗಳನ್ನು ಕೊಲೆ ಮಾಡಿದ್ದಾರೆ, ಎಷ್ಟು ಜನ ಸೈನಿಕರು ನೋಡಿದ್ದಾರೆ. ಇವತ್ತು ಸೈನಿಕರು ಪರ್ಮಿಷನ್ನೇ ಕೇಳಂಗಿಲ್ಲ ಸರ್ಕಾರನ. ಯಾವನಾರ ತೀಟ್ಲೆ ಮಾಡಿದ್ರೆ ಅಲ್ಲೇ ಡಮ ಅಂತ ಶೂಟ್ ಮಾಡಿಬಿಡ್ಬೋದು ಅಂತ ಕಾನೂನು ತಗೊಂಬಂದಿದ್ದಾರೆ. ಇದಕ್ಕಿಂತ ಕಾನೂನು ಬೇಕಾ ನಮ್ಮ ದೇಶಕ್ಕೆ ಭದ್ರತೆಗೋಸ್ಕರ? ಇದಕ್ಕಿಂತ ಕಾನೂನು ಯಾರು ತಗೊಂಬಂದಿದ್ರು? ಇವತ್ತು ನಾವು ಚಿಕ್ಕವರಿದ್ದಾಗ ನೋಡ್ತಿದ್ವಿ, ಏನು ಕಾಶಿ ಅಯೋಧ್ಯೆಗೆಲ್ಲ ವಯಸ್ಸು ಆದಮೇಲೆ ಹೋಗೋರು, ಅಲ್ಲಿ ಹೋದರು ವಾಪಸ್ ಬರ್ತಾ ಇರಲಿಲ್ಲ. ಕಾಶಿ ಗೀಸಿಗೆಲ್ಲ ಹೋದರು, ಯಾರು ವಾಪಸ್ ಬರೋಂಗಿರಲಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಆರಾಮಾಗಿ ಇವತ್ತು ಯುವಕರು ಕೂಡ ಹೋಗಿ ಬರ್ತಾ ಇದ್ದಾರೆ, ಎಲ್ಲರೂ ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಹಿಂದಿನ ದಿವಸದಲ್ಲಿ ಹೋದರೂ ವಾಪಸ್ಸೇ ಬರ್ತಾ ಇರಲಿಲ್ಲ, ಎಲ್ಲ ಅಲ್ಲೇ ಜೀವನ ಕಳ್ಕೊಳ್ಬೇಕಂತ ಹೋಗಿರೋರು. ಆದರೆ ಇವತ್ತಿನ ವ್ಯವಸ್ಥೆ, ಇವತ್ತಿನ ರೋಡು, ಎಷ್ಟು ಅದ್ಭುತವಾದ ರಸ್ತೆಗಳನ್ನು ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದವರು 60 ವರ್ಷ ದೇಶ ಆಳಿದರು, ಒಂದೇ ಒಂದು ನ್ಯಾಷನಲ್ ಹೈವೇ ಮಾಡೋಕ್ಕಾಗಲಿಲ್ಲ. ಏನಿವತ್ತು ಬಿ ಜೆ ಪಿಯವ್ರನ್ನ ಕೋಮುವಾದಿಗಳು ಅಂತ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಬಾಯಿ ಬಡ್ಕೊಂತ ಇದ್ದಾರೆ. ಇವ್ರ ಕೈಲಿ ಒಂದು ನ್ಯಾಷನಲ್ ಹೈವೇ ರೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ಇವ್ರು ಏನು ರೋಡೇ ಮಾಡೋಕ್ಕಾಗಲಿಲ್ಲ. ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಇವರು ಇಡೀ ಭಾರತ ದೇಶದಲ್ಲಿ ಇಂಟರ್ನ್ಯಾಷನಲ್ ರಸ್ತೆಗಳನ್ನು ಮಾಡಿದ್ದಾರೆ, ದೊಡ್ಡ ದೊಡ್ಡ ಹೈವೇ ರಸ್ತೆಗಳನ್ನು ಮಾಡಿದ್ದಾರೆ. ಯಾವುದು ಎಲ್ಲಿ ಎಷ್ಟು ರಾಜ್ಯಕ್ಕೆ ಬೇಕು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಆದರೆ ಟೋಲ್ ಮಾಡಿದ್ದಾರೆ, ಟೋಲ್ ಕಟ್ಕೊಂಡು ಹೋಗ್ಬೇಕು. ಅದು ಮಾತ್ರ ಒಂದು ಹಗಲು ದರೋಡೆ. ಅದನ್ನು ಮಾತ್ರ ನಾನು ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ಆ ಟೋಲ್ದು ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳಲ್ಲ. ಅದು ಹಗಲು ದರೋಡೆ. ಅದು ಸುಮ್ಮನೆ ಎಲ್ಲರನ್ನೂ ಏನು ಅವರು ಕೋಮುವಾದಿಗಳು ಯಾರ್ರೀ ಕೋಮುವಾದಿಗಳು? ಎಲ್ಲರೂ ಕೋಮುವಾದಿಗಳೇ, ಜನಗಳು ಕೋಮುವಾದಿಗಳೇ. ಒಂದು ಲೆಕ್ಕಾಚಾರ ನೋಡಿದರೆ ಯಾರು ಕೋಮುವಾದಿಗಳು? ಎಲ್ಲರೂ ಕೋಮುವಾದಿಗಳೇ. ಇಲ್ಲಿ ಈ ಭೂಮಿ ಮೇಲೆ ಯಾರ್ಯಾರು ಈ ಅಕ್ರಮಗಳನ್ನು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಎಲ್ಲರೂ ಕೋಮುವಾದಿಗಳೇ. ಬಿ ಜೆ ಪಿಯವರು ಮಾತ್ರ ಕೋಮುವಾದಿಗಳಲ್ಲ. ಜಾತಿ ಧರ್ಮಗಳ ಬಗ್ಗೆ ಬೆಂಕಿಡೋರು, ಜಾತಿ ಬಗ್ಗೆ ಹೊಡೆದಾಡ್ಸೋರು ಎಲ್ಲರೂ ಕೋಮುವಾದಿಗಳೇ. ಸ್ನೇಹಿತರೆ, ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯಿತು, ನಾವಿನ್ನೂ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಭಯಪಡ್ಕೊತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ. ಒಂದು ಸುಭದ್ರವಾದ ದೇಶ ಕಟ್ಟೋಣ, ಸುಭದ್ರವಾದ ರಾಜ್ಯ ಕಟ್ಟೋಣ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಆಯ್ಕೆ ಭಾಳ ಅದ್ಭುತವಾಗಿರಲಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.